ಮಗ ರತ್ನಿ, ಏನಾಯ್ತಪ್ಪ? ಆ? ಏನಾಯ್ತು? ಭಾರಿ ಆಸೆಗಿದ್ವಲ್ಲ. ಅವ್ವ, ಎಂತ ಕೆಲಸ ಆಗೈತೆ ನೋಡಮ್ಮ. ಮಗ ಅಳ್ಬೇಡ, ಇರು. ಅಳ್ಬೇಡಕತ್ತೆ. ದೇವ್ರು ಈ ಸಲಿಲ್ಲ ಅಂದ್ರೆ ಇನ್ನೊಂದ್ಸಲ ಒಳ್ಳೇದು ಮಾಡ್ತಾನೆ. ಇರವ ನೀನು. ಇರು. ಅದಕ್ಕೆ ತಲೆ ಕೆಡ್ಸ್ಕೊತಿದ್ದೀಯೇ? ಸಾಕಾಗ್ಬೇಡ, ಇರವ. ಅಳ್ಬೇಡ, ಇರು ನೀನು. ನಿನ್ನ ಅದಕ್ಕೆ ಗತಿ ನಾನು ಕೇಳ್ಬಿಟ್ಟು, ಅಯ್ಯೋ ಭಗವಂತ ಹಿಂಗಾಗೋಯ್ತು ಅಂದ್ಬಿಟ್ಟು ಕೆಲಸನ ಬಿಟ್ಬಿಟ್ಟು ಓಡ್ ಬಂದೆ ಕರ್ಮಗ. ಎಷ್ಟು ಆಸೆಗಿದೆ ಗೊತ್ತೇ? ಎಷ್ಟು ದಿವಸದಿಂದ ನನ್ನ ಮಗಳಿಗೆ ಮಕ್ಕಳಾಯ್ತವಲ್ಲ, ಈಗ್ಲಾರು ನನ್ನ ಮಗಳು ಹಚ್ಕಟಾಗಿರ್ತಾಳಲ್ಲ ಅಂತ ಇದೇನಿದೆ ದೇವ್ರಿಗೆ ಕೈಲಿ ಕೊಟ್ಬಿಟ್ಟು ಕೈ ಕಿತ್ಕಡಂಗೆ ಮಾಡ್ಬಿಟ್ಟ ಕರ್ಮಗ. ಕಿತ್ಕಡಂಗೆ ಮಾಡ್ಬಿಟ್ಟ. ಒಬ್ಬ ನನಗಂತೂ ಹೊಸಿ ಬೇಜಾರಾಗಿಲ್ಲ ಕಣವ. ನನಗಂತೂ ಎಷ್ಟು ಬೇಜಾರಾಯ್ತು ಇರ್ತವೆ. ನಾನಂತವ ಇದ್ಬದ್ ಕನ್ಸು ಎಲ್ಲ ಕಟ್ಕೊಬಿಟ್ಟಿದೆ ಕಣವ. ನನ್ನ ಮಗಿನ ಬಗ್ಗೆ ಭಾರಿ ಕನ್ಸು ಉತ್ಕೊಬಿಟ್ಟಿದೆ ಕಣವ. ದೇವ್ರಿಗೆ ಮೋಸ ಮಾಡ್ತೀನಿ ಅನ್ಕೊಂಡಿದ್ದಿಲ್ಲ ಕಣವ. ಅಲ್ಲಗನ್ ಮಗ, ಇದ್ ಬದಿದ್ದಾರ ನೀನ್ ಯಾಕೆ ತಿನ್ನಕ್ ಹೋಗಿದ್ದೆ ನೀನು? ಹೇಳಿತಿಲ್ವ ನಾನು ಚಿಕ್ಕಿಕನು ಈಟಿನ ಪದಾರ್ಥ ಹೇಳಿ ತಿನ್ಬೇಡ ಅಂತ? ಇಲ್ಲ ಕಣವ, ನಾನು ಬೇಡ ಬೇಡ ಅಂದೆ. ನಮ್ಮ ಅತ್ತೆ ಕೂಸು ಚೆನ್ನಾಗ್ಲಿ ತಗೋತೀನು ಅಂತ ಬಸ್ಸಿ ಹಿಂಸೆ ಕೊಡ್ತಿದ್ದಿಲ್ಲ ಕಣವ. ಭಾರಿ ಹಿಂಸೆ ಕೊಡವಳು. ನೀನಾಗ್ರೆ ಏನಾರು ಮಾಡ್ಕೊಳ್ವೆ, ಈ ಮನೇಲಿ ನಮ್ಮ ಮನೆ ಕೂಸದೆ ತಗೋತಿನ್ನು ಅಂತ ಬಸ್ಸಿ ಕಾಟ ಕೊಡ್ತಿದ್ದಿಲ್ಲ ಕಣವ. ಅವಳಿಂದ ಎಲ್ಲ ಆಗಿರೋದು ದರ್ದ್ರ ಮುಂಡೆ, ಇದ್ದೊಂದು ಮುಂಡೆ. ಅವಳು ಬೆಂಕಿ ಯಾಕ ಏನ್ ಯಾವಾಗ ನೋಡಿದ್ರೆ ಸುಮ್ಮನೆ ಅತ್ತಿನು ಇದ್ ಕುಡಿ ಅಂತ ಏನು ಹಿಂಸೆ ಕೊಡೋಳು ಕಣವ. ಹೊಟ್ಟೆಗೆ ಸೇರ್ದರು ತಿಂದರವ. ಅವಳಿಂದ ನನ್ ಕೂಸತ್ತಾಯ್ತು. ಇದೇ ಹಿಂಗ್ ಮಾಡ್ಬಿಡ್ತಾನವ ದೇವ್ರು ನಮ್ಗೆ. ಗೊತ್ತಿ ಬೇಜಾರಾಗಿಲ್ಲ ಕಣವ. ನಾನು ಬಡ್ಕ ಸಾಕಾಯ್ತು. ಹೋಗ್ಬೇಡ ಕಣ್ಮಗ, ಇಲ್ಲ ಇರು ನೀನು. ನಾನು ಅಚ್ಚುಕಟ್ಟಾಗಿ ನೋಡ್ಕೊತೀನಿ. ಅವಳೇನು ಚೆನ್ನಾಗಿ ನೋಡ್ಕೊಂಡಳ ಆಗ್ಲಿಂದ ಕೈಯ ಅನ್ನೋಳು. ಈಗೇನು ಚೆನ್ನಾಗಿ ನೋಡ್ಕೊಂಡಳ? ಇಲ್ಲ, ನಾನು ನೋಡ್ಕೊತೀನಿ ನಿನ್ನ. ಕೂಸಾಗ ಗಂಟ ನಮ್ಮ ಮನೆ ಇರಿಸ್ಕೊಂಡು ಸಿವು ನಡಿ 2 ಗಂಟೆ ಇರಿಸ್ಕೊತೀನಿ ಅಂತಂದ್ರೆ ದರಿದ್ರ ಮುಂಡೆ, ನಿಮ್ಮ ಮತ್ತೆ ಮುಂಡೆ ಬುಡ್ನಿಲ್ಲ ಇರಕ್ಕೆ. ಈಗ ಯಾರನ್ನೋ ಕೇಳೋದು? ನನ್ನ ಮಗಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗೋಗಿತ್ತು, ಆಗ ಯಾರನ್ನೋ ಕೇಳೋಳು. ಈಗ ಹೆಂಗೆ ತಪ್ಕೊಳ್ಳೆ ಬಾಯಿ ಮುಚ್ಕೊಂಡು ಹಂಗೆ ಇರೋಳು. ಏನು ಗೊತ್ತಿಲ್ಲ ನೋಡಂಗೆ. ಎಲ್ಲೋದ ನಿಮ್ಮ ಮತ್ತೆ? ಅಯ್ಯೋ ಗೊತ್ತಿಲ್ಲ ಕಣವ, ಎಲ್ಲಿಗೆ ಹೋದ್ಲು ಗೊತ್ತಿಲ್ಲ. ಬರ್ಲಿರೋಳ್ನ ಕೇಳ್ತೀನಿ. ನಾನೆಲ್ಲ ಹಿಂಸೆ ಮಾಡ್ತಿದ್ಲಲ್ಲ ಅಷ್ಟೊಂದರಿಯಾ, ಅದಕ್ಕೆ ಕಳ್ಸೋಕಾಯ್ತದೆ. ಅಚ್ಚುಕಟ್ಟಾಗಿ ನೋಡಿ ಕಳಿಸ್ತಾರೆ ಅಂತ ಅನ್ಕೊಂಡ್ರೆ ನನ್ನ ಕೂಸು ತಿನ್ಕತ ಬರ್ಗೆಟ್ ಮುಂಡೆ. ಅವಳು ಹೆಕ್ತಿದ್ ಬೆಂಕಿ ಯಾಕ ಮನೆ ಹಾಳು ಮುಂಡೆ. ರಾಕ್ಷಸ ಮುಂಡೆ ಅವಳು. ಇವಳಿಗೆಲ್ಲ ಏನು ಮಾಡೋಕ್ಕೆ? ಸೊಸೆರು ಮಕ್ಕಳು ಮರಿಯಲ್ಲ. ಏನು ಕುಣಿತಾಳೆ. ಒಂದು ಮನ್ಸತ್ವ ಇಲ್ಲ. ದರಿದ್ರ ಮುಂಡೆ. ಅವಳು ಹೆಕ್ತಿದ್ ಬೆಂಕಿ ಯಾಕ ಅವಳ ಮೊಕ್ಕೆ ನನ್ನ ಕಾಲು ಹೇಟ. ಏನು ರೋಗ ಬಂದಿದ್ದದ ಅವಳಿಗೆ? ಏನು ರೋಗ? ವೈರು ಬೈಯಕ್ಕೆ ಹೋಗ್ಬೇಡ, ಕೇಳಿಸ್ಕೊಂಡು ಜಗ್ಗಿಗ್ಲಕ್ ಬಂದಾಳು. ಏನ್ ಜಗ್ಲಕ್ ಬರೋದು? ಮಂಗಳಾರತಿ ಮಾಡ್ಬಿಟ್ಟು ಕಳಿಸ್ತೀನಿ ಆಮೇಲೆ. ಅಯ್ಯೋ ಬೇಡಕತ್ತೀರು. ಸುಮ್ಮನೆ ನೀನ್ ಮೇಲೆ ಏನಿಗಿಲ್ ಕೆಟ್ಟವಳದಿ. ಅಲ್ಲ ನಿನ್ ಗಂಡ ಏನು ಅನ್ನಿಲ್ವಾ? ಏನು ಮಾಡ್ತಿಲ್ವಾ? ಸಮಾಧಾನ ಮಾಡಿಲ್ವಾ ನಿಂಗೆ? ಅಯ್ಯವ ಏನಾರು ಹೇಳಕ್ ಹೋದ್ರೆ ನನ್ನೇ ಬೈತಾರೆ ಕಣವ. ನಾನು ಆವತ್ತಿದ ಹೊಟ್ಟೆ ನೋವು ಅಂತ ನಮ್ಮ ಅತ್ತೆಗೆ ಹೇಳುದ್ನ. ಅವ್ಳು ಕಿವಿಗೆ ಹಾಕೊಂಡಿಲ್ಲ. ಆಮೇಲೆ ಹೇಳ್ತಾಳೆ ನೀನು ಹೊಟ್ಟೆ ನೋವು ಅಂತ ಹೇಳ್ಬೇಕು ತಾನೆ, ಹೇಳಿದ್ರೆ ತಾನೆ ಗೊತ್ತಾಗೋದು ಅಂತ. ಅದನ್ನ ನನ್ನ ಮೇಲೆ ಹಾಕೋದ್ಲ ಕಣವ. ಹೊಟ್ಟೆ ನೋವು ಅಂದ್ರೆ ಅಯ್ಯೋ ಹಿಂಗೆ ಕತೆ ಬಿಡು, ಏನು ಆಯ್ಕಿಲ್ಲ ಅಂತ ಅಂದ್ಲು. ಆಮೇಲೆ ಎಲ್ಲ ನನ್ನ ಮೇಲೆ ಎತ್ತಕ್ಬಿಟ್ಲು ಕಣವ. ಇವ್ರದೆಲ್ಲ ರಾಕ್ಷಸರು ಹೊಟ್ಟೆ ಹುಟ್ಟಾಳೆ ಅನ್ಸ್ತದೆ ಇವಳು. ಇವರೆಲ್ಲ ಏನು ನೆಟ್ಗಿರವ್ರ? ಈ ಮನೆಯವರು ನೆಟ್ಗಿರವ್ರ? ರಾಕ್ಷಸ ಮುಂಡೆ. ಒಬ್ರು ಅರ್ಥ ಮಾಡ್ಕೊಳಕಿಲ್ಲ, ಒಬ್ರು ಮನ್ಸ ಅರ್ಥನೇ ಮಾಡ್ಕೊಳಕಿಲ್ಲ. ಅದೇನೋ ನೀವು ಆರ್ಗಿತಿ ಅವಳೇನ್ ಮಾಡ್ತಿದ್ದಳು ಪೆದ್ ಮುಂಡೆ. ಅಯ್ಯೋ ಅವಳು ಸೋಕಿ ಕಣವ. ಅವಳ ಗಂಡ ಅವಳು ಪೆದ್ ಮುಂಡೆ ಆದ್ರೆ ಗಂಡ ಹುಟ್ಟು ಜಾಣ. ಓಸಿ ಚೆನ್ನಾಗಿ ನೋಡ್ಕೊಳಕಿಲ್ಲ ಕಣವ. ನಮ್ಮನ್ನೇ ನೋಡ್ಕೊಳಕಿಲ್ಲ. ನಾವು ಹಂಗ್ಯಾರ ಆಗಿದ್ರೆ ನಮ್ಮನ್ನು ಹೊಡೆದೇ ಓಡಿಸ್ಬಿಡೋರು. ಅವಳಾಡ ಆಟೋಕ್ಕೆ ಅವನ ಗಂಟ ಇಸ್ಕೊತಾವನೆ. ನೆನೆ ಬಂದಿದ್ದ ಏನೋ ಸಮಾಧಾನ ಮಾಡ್ಬಿಟ್ಟು ಹೋದ. ನಿನ್ನ ಹಳಿ ಅವನಲ್ಲ, ನಿನ್ನ ಹಳಿಯ ನನ್ನ ಮಗ ನನ್ನೇ ಬೈದ್ಬಿಟ್ಟೋಯ್ತಾನೆ ಕಣವ. ಎಲ್ಲಕ್ಕೂ ನನ್ನೇ ದೂಸಿಸ್ತಾನೆ. ಏನಾರು ಹೇಳಳ ಮಟ್ಟಳ ಅಂತ ಏನು ಬಂದಿನ ಕಷ್ಟ ಏನು ಸುಖ ಏನು ಏನು ಬೇಕು ಏನು ಬೇಡ ಕಷ್ಟ, ಆಮೇಲೆ ಒಳ್ಳೇದು ಕೆಟ್ಟದ್ದು ಏನು ಅಂತ ಕೇಳೋಣ. ಏನು ಕೇಳಕ್ಕಿಲ್ಲ. ಇವಾಗ ಬಂದ್ಬಿಟ್ಟು ನನ್ನೇ ಬೈದ್ಬಿಟ್ಟೋಯ್ತಾನೆ. ಹೋಗವ, ನನಗಂತೂ ಸಾಕಾಗಿ ಹೋಗ್ಬಿಟ್ಟದೆ. ಭಾರಿ ಬೇಜಾರಾಗ್ಬಿಟ್ಟದೆ ಕಣವ. ನನಗೆ ಜೀವನದ ಮೇಲೆ ಭಾರಿ ಬೇಜಾರಾಗ್ಬಿಟ್ಟದೆ. ಹೊಸಿ ಬೇಜಾರಾಗಿಲ್ಲ ಕಣವ ನನಗೆ. ಏನ್ ಮಾಡಕ್ಕಿರೋದು ಅನ್ಕೊಂಡೆ. ಡಾಕ್ಟ್ರು ಇನ್ನೊಂದ್ಸಲ ಆಯ್ತವೆ ಅಂತ ಹೇಳಿದ್ರು ಕಣವ. ಅದಕ್ಕೆ ಸುಮ್ಮನೆ ಆಗಿವ್ನಿ. ಹೋಗ ಹಂಗೆ ಹೇಳಿದ್ರವ. ಸರಿ ಕಟ್ಬಿಡು. ಈಗ್ಲಾರು ಹೊಸಿ ಹುಷಾರಾಗಿರು. ಇನ್ನೊಂದ್ಸಲ ಏನಾರು ಆದ್ರೆ ಒಟ್ಟಿಗೆ ಕರ್ಕೊ ಹೋಯ್ತೀನಿ ನಾನು. ಇಲ್ಲ ಅಂತ ಇರ್ಸಕ್ಕಿಲ್ಲ. ಇವಳು ತಗೋ ಕಿತ್ತದ ಮುಂಡೆ ತಗೋ ಇರ್ಸಾರ. ಇನ್ನೊಂದ್ಸಲ ತಿನ್ಕೊಬಿಡ್ತಾಳೆ ರಾಕ್ಷಸ ಮುಂಡೆ. ಬೇಡ ಒಟ್ಟಿಗೆ ಕರ್ಕೊ ಹೋಯ್ತೀನಿ ಇರು. ಹಳಿ ಅಂದ್ರೆ ಏನಂದ್ರೆ ಅದಕ್ಕೆ ಏನಂದ ಗೊತ್ತಾ? ಏನ್ ಮಾಡಕ್ಕೆ ನನ್ನ ಮಕ್ಕಳು ಬ್ಯಾಡ ಕುಳ್ಗಳನವೇ ಆದ್ರೆ ಅವನೇ ಸಾಕಳದ. ಪಾರ್ವತಿದು ಈಗ ಅವಳು ಬಸ್ರಿ ಕಣವ. ಅಲ್ಲ ಹದ್ದೆ ಕೇಳದ ಅಂತ ಇದ್ದೆ. ರೊಟ್ಟಿ ಬಿಟ್ಟು ಓಡಾಗಿದ್ದಲ್ಲ ಮದುವೆ ಬಿಟ್ಬಿಟ್ಟು ಅವಳು ಕಣವ. ಅವಳಯ್ಯ ಅಲ್ಲ ಯಾವ ಮಕ್ಕ ಓದ್ಕೊ ಬಂದಿದ್ದಳು ಮನೆಗೆ?
ಅವಳು ಸಹ ನೀ ಸಾಕಳದಂತೆ ಉಂಕನವ ಕೂಸ ಸಾಕೊಂಡು ಹೆಂಗೋ ನೋಡ್ಕೊಳ್ಳೋದ ನಮ್ಗೆ ಏನ್ ಮಾಡಕ್ಕೆ ಮಕ್ಳು ಅಂತಿದ್ದ ಕಣವ. ಇವನು ಸರಿಯಾದ ಬಿಡ್ಸಕ್ ನನ್ನ ಮಗನೇ ಬಿಡು. ನನ್ನ ಗಂಡ ಸರಿಯಾದವನೇ. ಏನ್ ಅನ್ಕೊಂಡಿದ್ದಾಳು, ಏನ್ ಅನ್ಕೊಂಡಿದ್ದಾನ ಅವನು. ಇರ್ಲಿ ನಿನ್ ಗಂಡನ ವಿಚಾರ ಏನ್ ಅವಳು ಕಿತ್ತದ್ ಮುಂಡೆನ ಅವಳು ಒಟ್ಟಿಗೆ ಬಂದವಳಲ್ಲ. ಅವಳಿಗೆ ನಾಚಿಕೆ ಮನ ಮರದಿಲ್ವ ಬಸ್ರಾಗ ಬಂದಿದ್ದಾಳ ಗಂಡ ಇಲ್ಲಿ. ಗಂಡ ಬಸ್ರಿ ಮಾಡಿ ಹೊಡ್ಸ್ಬಿಟ್ಟವನೆ. ಅಯ್ಯೋ ಭಗವಂತ, ಇಂತಿಯವ್ರಿಗೆ ಕಾಲ ನೋಡು. ಇಂತಿಯವ್ರನ್ನ ರಾಜ ಮರ್ಯಾದೆ ಕೊಟ್ಕೊಂಡು ಹಟ್ಟಿಲಿ ಇರ್ಸ್ಕೊಂಡವ್ರೆ. ನನ್ನ ಮಗಳು ಮಾನ ಮರ್ಯಾದೆ ಅಂತ ಎದ್ಕೊಂಡು ಮದುವೆ ಮಾಡ್ಕೊಂಡು ಬಂದಿದ್ರು ಏನು ಪ್ರಯೋಜನ ಇಲ್ಲ. ಏನು ದರ್ದ ಮುಂಡರು. ಇವ್ರದ್ದು ಒಂದು ಕುಟುಂಬ, ಇವ್ರದ್ದು ಒಂದು ಸಂಸಾರ, ಇವ್ರದ್ದು ಒಂದು ಮಕ್ಕಳು ಮರಿ ಜನ. ಇಂಥ ಮನೆ ಕೊಟ್ಬಿಟ್ನಲ್ಲ, ಇಂಥ ಮನೆತನಕ್ಕೆ ನನ್ನ ಮಗಳನ್ನ ತಂದು ಕಟ್ಬಿಟ್ನಲ್ಲ ದರ್ದ್ರ ಮನೆ ಇದು. ಅವ್ರು ಹೆತ್ತಿ ಬೆಂಕಿ ಹಾಕ ಹೆಂಗೆ ಇಸ್ಕೊಂಡಿದ್ದಾರೆ ನೋಡು. ಅವಳು ಬೇರೆ ಅಲ್ಲಕ್ಕ ನಮ್ಮಿ ಮಗ ಏನಾರುವೆ ನಿಮ್ಮ ಅತ್ತೆಗೆ ಏನಾರು ಹಾಕಿ ಕೊಟ್ಬಿಟ್ಲ ಊಟಕ್ಕಿರ್ತಲಿ ನನ್ನ ಮಗಳು ಬಸ್ರಿ ನೀ ಚೆನ್ನಾಗಿರಂಗಿಲ್ಲ ಅಂತ. ಹಂಗೇನು ಇಲ್ಲ ಕಣವ, ಹಂಗೇನು ಇಲ್ಲ. ಅವಳನ್ನ ಮತ್ತೆ ನೆಟ್ಟು ಮಾತಾಡ್ಸಿಲ್ಲ. ಅವಳು ಬಸ್ಸಿ ಆಗಿರೋಕ್ಕೆ ಬಸ್ಸಿ ಹೋಗಿನಿಲ್ಲ ನಮ್ಮ ಮತ್ತೆ. ಒಬ್ಬ ಇದ್ಲ ಸರಿ ಕತ್ಬಿಡು. ನಾನೆಲ್ಲ ಕೂರ್ಸ್ಕೊಂಡು ಮಂಗಳಾರತಿ ಮಾಡ್ಗಿರ್ತಿದ್ಲ ಏನೋ ಅನ್ಕೊಂಡೆ. ಇಲ್ಲ ಕಣವ ಒಸಿ ಬೈನಿಲ್ಲ ಕುಳ್ಳ. ಆಮೇಲೆ ನಿನ್ನ ಅಳಿ ಅವನಲ್ಲ ಅವನು, ಆಮೇಲೆ ಮುತ್ಕಿ ಅವಳೆಲ್ಲ ಮುತ್ಕೊಂಡೆ ಎಲ್ಲವ ಏನೇನು ಹೇಳಿ ಸಮಾಧಾನ ಮಾಡಿದ್ರು. ಏನು ಗಾಳಿ ಕೆರ್ಚಾಡ್ತಿದ್ವಿ ಉಳುವೆ. ಅದೆಲ್ಲ ಇರ್ಲಿ ಮಗ, ನಡಿ ಊರ್ ಹೋಗ್ತಾಯ್ತದೆ ನಡಿ. ಒಂದಷ್ಟು ದಿವಸ ಇತ್ತು ಬರುವೆ. ಇಲ್ಲಿದ್ರೆ ನಿನ್ನ ಅರ್ಧ ಹಾಕ್ಬಿಡ್ತಾರೆ. ಬಾಡಿಗೆ ಥರ ಮಾಡಿಬಿಟ್ಟು ಹೊಸ ಪುಷ್ಟಿ ಗಿಷ್ಟಿ ಮಾಡಿ ಹಣ್ಣು ಹಂಪ್ಲ ತಿನ್ನಿಸ್ಬಿಟ್ಟು ಕಳಿಸ್ತೀನಿ ನಡಿ. ಬರುವಂತೆ ಊರಲ್ಲಿ ಇದ್ಬಿಟ್ಟು. ಅಯ್ಯೋ ಇರವ ಬೇಡಕತ್ತೆ ಮಾಡ್ಲಿರಿ ಇವರು ಬಾಣ್ತಲ್ವ. ಹೋಸಲ ಹಂಗೆ ಅನ್ಕ ಬಂದೆ ನೀನು. ಇವರೇ ಮಾಡಲಿ ಅವ್ರ ಮನೆ ಕೂಸು ಅಲ್ವಾ ಅಂತ ಹಿಂಗೆ ಮಾಡಿಬಿಟ್ರು. ಅವ್ರ ಮನೆ ಕೂಸು ಹೋದ್ರೆ ಹೋಯ್ತು. ನಾನು ತಲೆ ಕೆಡಿಸ್ಕೊಳಕಿಲ್ಲ. ನನ್ನ ಮಗಳು ಉಳ್ಕೊಂಡ್ಲಲ್ಲ ನನಗೆ ಅಷ್ಟೇ ಸಾಕೋಕತ್ತೆ. ನಡಿ ನೀನುವೇ ಹೋದ್ರೆ ನಾನು ಎಲ್ಲಿ ಹುಡ್ಕಕ್ಕೆ ಹೋಗನೆ. ಇರೋದಕ್ಕೆ ಅಲ್ವ ನನ್ನ ಮಗಳು ಹುಡ್ಕ ಬಂದಿರೋದು. ನಾನು ಎಲ್ಲಿ ಹುಡ್ಕಕ್ಕೆ ಹೋಗನೆ ಮಗ. ನಿನ್ಗಾಗಿ ಜೀವನ ಮಡಿಕ ಕೂತೀವಿ ನಾನು. ನಡಿ ಸುಮ್ಮನೆ ಮಾತ್ಕಿ ತಾಡ್ಬೇಡ ನೀನು. ನಡಿ ಊರಿಗೆ ಅಪ್ಪನುವೆ ಬರ್ತೀನಿ ಅಂತಿತ್ತು. ನಾನು ಬೇಡಕತ್ತೆ ಇರಿ ಕರ್ಕೊಬತ್ತೀನಿ ಅವಳೆಯ ಅಂತ ಅಂದ್ಬಿಟ್ಟು ಓಡಾಡಿ ಬಂದೀನಿ. ನಡಿ ಊರಿಗೆ ಹೋಗಕಾಯ್ತದೆ. ಅಯ್ಯೋ ಅವ್ರು ಕಳಿಸಾರೋ ಇಲ್ಬೇಕನವ. ಅವ್ರು ಕಳಿಸಾರೋ ಇಲ್ಬೇಕತ್ತೆ ಬೇಡ ಬಿಡು. ಯಾರು ಕಳಿಸ್ದೆ ಬಿಡ್ಲಿ ಕರ್ಕೊಬತ್ತೀನಿ ಕತ್ ನಡಿ. ಅವ್ರನ್ನ ಹೇಳಿ ಕೊಂಡ ಮಿಣ್ಣಿ ಅಂತ ಅವ್ರು ಬೇರೆ ಕೇಳ್ಕೊಂಡು ಹೋಗಕಾಯ್ತದೆ. ಇವ್ರು ಮಾಡಿರೋ ಗರಾದಾರಿ ಕೆಲ್ಸಕ್ಕೆ ಅವ್ಳಿಗೇನು ಗೊತ್ತಾಯ್ಕಿಲ್ವ. 4 ಮಕ್ಳು ನಿಜವಾಗ್ಲೂ ಎತ್ತಿದಳ ಇಲ್ಲ ಕಕ್ಕಿದಳ. ಹೆಂಗ್ ಮಕ್ಳು ಸಾಕ್ಬೇಕು, ಹೆಂಗ್ ಬಾಣ್ತಿದ್ರೆ ಹೆಂಗ್ ಕೊಡ್ಬೇಕು, ಏನ್ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ಲ ಇವಳಿಗೆ. ಅಯ್ಯೋ ಹೋಗ್ಲಿ ಬಿಡವತ್ತಾಗಿ. ಇನ್ನೇನ್ ಮಾಡಕ್ಕದದು ಅದನ್ನೇ ಕೊರ್ಗುದ್ರೆ ಯೋಚನೆ ಬಿಡುವತ್ತಾಗಿ. ಸರಿ ಕಣ್ಮಗ ಸರಿ ಕತೆ ನಡಿಯವ. ಊರಿಗೆ ಹೋಗಿದ್ದು ಬರೋಕಾಯ್ತದೆ. ಒಂದಷ್ಟು ದಿವಸ ಇದ್ಬಿಟ್ಟು ಬಾಣ್ಗಿಂತ ಮಾಡಿಸ್ಕೊಂಡು ಪುಷ್ಟಿ ಗಿಷ್ಟಿ ಆಗಿ ತಿನ್ಕೊಂಡು ಬರುವಂತೆ ನಡಿ. ಅಯ್ಯೋ ಕೇಳಿದ್ರು ಕೇಳಕ್ಕಿಲ್ವಾಗ ಬಿಡು ಸುಮ್ಮನೆ. ಅಲ್ಲೇನು ಮಾಡಕ್ಕೆ ಇಲ್ಲ ಇರ್ತೀನಂತೆ ಅಲ್ಲೇ ಬಂದ್ಬಿಟ್ಟು ನಾನು ಏನು ಮಾಡನೆ ಅಪ್ಪನಿಗುವೆ ನಿಂಗುವೆ ತೊಂದರೆ ಕತೆ ಬೇಡ ಬಿಡು. ಅಲ್ಲ ಕಣ್ಮಗ ಅದಕ್ಕೆ ಕಣ್ಕಡಿಯ ನೀನು ನಿಮ್ಗಿಂತ ಹೆಚ್ಚರಂಗೆ ನಡಿ ನೀನು ಸುಮ್ಮನೆ. ನಮ್ಮ ಅತ್ತ ಮುಂಡೆದೆಲ್ಲ ತಗೋ ಹೋಗಿದ್ದಾಳೇನೋ ಬರ್ಲಿ ತಾಳು. ಅದೆಲ್ಲಿಗೆ ಹೋಗಿದ್ದಾಳೋ ಗೊತ್ತಿಲ್ಲ. ಕೇಳ್ಕೊಂಡು ಕೇಳದ ಏನು ಹೇಳೋಣ. ಆಮೇಲೆ ಬೇಕಾದ್ರೆ ಹ್ಞೂ ಅಂದ್ರೆ ಹೋಗಕಾಯ್ತದೆ. ಅಲ್ಲ ಅವಳು ಬೇರೆ ಇನ್ನೇನು ಕೇಳಿಯ ನೀನು. ಅವಳು ಬೇರೆ ಏನು ಕೇಳಿಯೇ. ಕೇಳೋದು ಬೇಡ ಮಟ್ಟದು ಬೇಡ ಕತೆ ಸುಮ್ಮನಿರು ನೀನು. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹಳ್ಳಿ ಲೈಫ್ ಚಾನಲ್ 2 ಅದೆಲ್ಲ ಅದಕ್ಕೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ.